ಯೋಹಾನನು ಬರೆದಂಥ ಸುವಾರ್ತೆ 20ನೇ ಅಧ್ಯಾಯ 19ನೆಯ ವಾಕ್ಯ. ಅದೇ ದಿವಸದ, ಅಂದರೆ ವಾರದ ಮೊದಲನೆಯ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನನಾದ ನಂತರ ತನ್ನ ಶಿಷ್ಯರಿಗೆ ತನ್ನನ್ನು ಪ್ರಕಟಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿ ಕೊಂದು ಸಮಾಧಿ ಮಾಡಿದ ನಂತರ ಶಿಷ್ಯರಾದರೂ ಬಹಳವಾಗಿ ಭಯಪಡುತ್ತಾ ತಮ್ಮ ಭವಿಷ್ಯತ್ಕಾಲ ಹೇಗೆ, ತಮ್ಮ ಜೀವನ ಹೇಗೆ, ತಾವು ಬದುಕುತ್ತೇವೋ ಸಾಯುತ್ತೇವೆ ಎಂಬುದಾಗಿ ಅನೇಕ ರೀತಿಯ ಭಯಗಳಿಂದ ಒಂದು ಮನೆಯ ಇದ್ದುಕೊಂಡು ಆ ಮನೆಯ ಬಾಗಿಲುಗಳನ್ನೆಲ್ಲ ಮುಚ್ಚಿಕೊಂಡು ಒಂದು ರೀತಿ ಆತಂಕದಲ್ಲಿಯೂ ನಿರಾಸೆಯಲ್ಲಿಯೂ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಪುನರುತ್ಥಾನನಾದ ಯೇಸು ಕ್ರಿಸ್ತನು ಬಂದು ಅವರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಯೇಸು ಕ್ರಿಸ್ತನಿಗೆ ಮುಚ್ಚಲ್ಪಟ್ಟಂತ ಯಾವ ಬಾಗಿಲುಗಳು ಕೂಡ ತಡೆಯಲ್ಲ. ಆತನದನ್ನ ದಾಟಿ ಒಳಗೆ ಬಂದು ಸಮಾಧಾನವನ್ನು ಅನುಗ್ರಹಿಸುವಂತ ಮಾತುಗಳನ್ನ ಹೇಳುತ್ತಾ ಇದ್ದಾನೆ. ಮೊದಲು ಯಾಕೆ ಸಮಾಧಾನವನ್ನೇ ನುಡಿಯಬೇಕಾಗಿತ್ತು ಅಂದರೆ, ಸಮಾಧಾನ ಯಾವಾಗ ಉಂಟಾಗುತ್ತದೋ ಅದರ ನಂತರವೇ ದೇವರ ಕಾರ್ಯಗಳು ಕೂಡ ನಡೆಯುವುದಕ್ಕೆ ಪ್ರಾರಂಭವಾಗುವಂಥದ್ದು. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕ ವಿಷಯಗಳಲ್ಲಿ ಭಯಪಡುತ್ತಾ ಒಂದು ರೀತಿ ಆತಂಕದಲ್ಲಿ ಇದು ತಡೆಯಾಗುತ್ತಾ ಇದೆ, ಇದು ನೆರವೇರುತ್ತಾ ಇಲ್ಲ, ಈ ವಿಷಯದಲ್ಲಿ ನಷ್ಟವನ್ನು ಅನುಭವಿಸುತ್ತೇನೇನೋ, ಈ ವಿಷಯದಲ್ಲಿ ಹಾಳಾಗಿ ಬಿಡುತ್ತೇನೇನೋ, ಜೀವಿತ ಹೇಗೆ, ಭವಿಷ್ಯತ್ಕಾಲ ಹೇಗೆ, ಅನೇಕ ವಿಷಯಗಳ ಗೊಂದಲದಲ್ಲಿ ನೀವೊಂದು ಆತಂಕದಲ್ಲಿ ಜೀವಿತವನ್ನ ನಡೆಸುತ್ತಾ ಇರುವುದಾದರೆ ಮುಚ್ಚಲ್ಪಟ್ಟ ಹಾಗಿರುವಂತ ನಿಮ್ಮ ಜೀವಿತವನ್ನ ಪುನರುತ್ಥಾನನಾದಂಥ ಯೇಸು ಕ್ರಿಸ್ತನು ಪ್ರವೇಶಿಸಿ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ನುಡಿಯುತ್ತಾ ಇದ್ದಾನೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತನು ಅನುಗ್ರಹಿಸುವಂತಹ ಒಂದು ಸಮಾಧಾನ ನಿಮ್ಮ ಹೃದಯಗಳನ್ನ ಆವರಿಸಿಕೊಳ್ಳಲಿ. ಅದು ಆವರಿಸಿಕೊಂಡು ನೀವು ಸಮಾಧಾನವಾಗಿದ್ದು ಕರ್ತನ ಮುಂದೆ ಪ್ರಾರ್ಥಿಸುವಾಗಲೇ, ಕರ್ತನಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ನಿಮಗೆ ಬೇಕಾದವುಗಳನ್ನು ತಿಳಿಯಪಡಿಸುವಾಗಲೇ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಪುನರುತ್ಥಾನನಾಗಿ ನಿಮಗೆ ಸಮಾಧಾನವನ್ನು ಉಂಟು ಮಾಡಬೇಕೆಂದು ಬಂದಿರುವಂಥ ಯೇಸು ಕ್ರಿಸ್ತನು ನಿಮಗೆ ಸಮಾಧಾನವನ್ನು ಅನುಗ್ರಹಿಸದೆ ಆತನು ಹೋಗುವುದಿಲ್ಲ. ನಿಮ್ಮ ಸಮಾಧಾನವನ್ನು ಕೆಡಿಸುತ್ತಾ ಇರುವಂಥ ಯಾವುದೇ ವಿಷಯವಾಗಿದ್ದರೂ, ಯಾವುದೇ ಸಮಸ್ಯೆಯಾಗಿದ್ದರೂ, ಯಾವುದೇ ಅನಾರೋಗ್ಯಗಳಾಗಿದ್ದರೂ, ಯಾವುದೇ ಹೋರಾಟಗಳಾಗಿದ್ದರೂ ಅದೆಲ್ಲವೂ ಇಂದು ಅಂತ್ಯವಾಗುತ್ತದೆ. ಕರ್ತನ ಪುನರುತ್ಥಾನದ ಶಕ್ತಿಯಿಂದ ಜೀವಿತವು ಬಿಡುಗಡೆಯನ್ನು, ಆಶೀರ್ವಾದವನ್ನು, ಮೇಲನ್ನು ಅನುಭವಿಸುತ್ತದೆ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಅಂತಹ ಅದ್ಭುತಗಳು ಈ ದಿವಸದಿಂದಲೇ ಪ್ರಾರಂಭವಾಗಲಿದೆ. ಆದ್ದರಿಂದ ಕರ್ತನ ಮೇಲೆ ನಂಬಿಕೆ ಉಳ್ಳವರಾಗಿರಿ. ಆತನು ಅನುಗ್ರಹಿಸುವಂತ ಸಮಾಧಾನದಲ್ಲಿ ದೃಢತೆಯಿಂದ ಜೀವಿತವನ್ನು ನಡೆಸಿರಿ. ನಿಮಗೋಸ್ಕರವೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟು ಮೂರನೆಯ ದಿವಸದಲ್ಲಿ ಮರಣವನ್ನು ಜಯಿಸಿದವನಾಗಿ ಎದ್ದಿರುವಂತ ಯೇಸು ಕ್ರಿಸ್ತನು ಎಲ್ಲವನ್ನೂ ಕೂಡ ಮಾಡುತ್ತಾ ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದರಲ್ಲಿ ಆತನು ಸಂತೋಷಿಸುವಂತ ದೇವರು. ಅದನ್ನು ತಿಳಿದು ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನಿಗೆ ಮೆಚ್ಚುಗೆಯಾಗುವಂತ ನಂಬಿಕೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಭಯಪಡುತ್ತಾ ಇದ್ದಂಥ ನಿನ್ನ ಶಿಷ್ಯರು ಬಾಗಿಲುಗಳನ್ನೆಲ್ಲ ಮುಚ್ಚಿಕೊಂಡು ಒಂದು ರೀತಿ ಆತಂಕದಲ್ಲಿ, ಒಂದು ರೀತಿ ನಿರಾಸೆಯಲ್ಲಿದ್ದಾಗ ನೀನಾದರೂ ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನು ದಾಟಿ ಕರ್ತನೆ ಆ ಒಂದು ಮನೆಯೊಳಗೆ ಬಂದು ಶಿಷ್ಯರ ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿ ಅವರನ್ನು ಆಶೀರ್ವದಿಸಿ ನಂತರ ಅವರ ಜೀವಿತ ನಿನ್ನ ಉದ್ದೇಶಾನುಸಾರವಾಗಿ ಮುನ್ನಡೆಸಿ ಆಶೀರ್ವದಿಸಿದಂತೆ ಈ ದಿವಸಗಳಲ್ಲಿ ಕರ್ತನೆ, ಭಯದಲ್ಲಿ ಅಪ್ಪ ಸ್ತೋತ್ರರಾಜ, ಭವಿಷ್ಯತ್ ಕಾಲದ ಕುರಿತ ಆತಂಕದಲ್ಲಿ ನಡುಗುತ್ತಾ ಇರುವಂತ, ಅಂಜುತ್ತಾ ಇರುವಂತ ನಿನ್ನ ಮಕ್ಕಳನ್ನ ಅಪ್ಪ ನೀನು ಬಲಪಡಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆ ಭಯವು ನೀಗಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾ ಇದ್ದಾನೆ. ಯೇಸುವಿನ ರಕ್ತದ ಬಲದಿಂದ ಆ ಬಲಹೀನ ಪಡಿಸುವಂತ ಕಾರ್ಯಗಳು ತೊಲಗಿ ಹೋಗಲಿ. ಯೇಸು ಕ್ರಿಸ್ತನ ಸಮಾಧಾನ ಹೃದಯಗಳನ್ನು ಆವರಿಸಿಕೊಳ್ಳಲಿ. ಕ್ಷಣವೇ ಅಪ್ಪ
ಸ್ತೋತ್ರಾಜ ಪರಿಪೂರ್ಣವಾದಂಥ ಆರೋಗ್ಯವನ್ನು, ಬಿಡುಗಡೆಯನ್ನು ಜೀವಿತದಲ್ಲಿ ಅಪ್ಪ ಸ್ತೋತ್ರಾಜ ಸ್ವತಂತ್ರವನ್ನು, ಮಕ್ಕಳು ಬಯಸುವಂಥ ಎಲ್ಲ ಆಶೀರ್ವಾದಗಳನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸುವೆ ಸ್ತೋತ್ರಾಜ, ಭಯವು ನೀಗಿ ಆಶೀರ್ವಾದ ಉಂಟಾಗಲಿ, ತಡೆಗಳು ಮುರಿಯಲ್ಪಟ್ಟು ಜಯವು ಉಂಟಾಗಲಿ, ಯೇಸುವಿನ ನಾಮದಲ್ಲಿ ಶತ್ರುವಿಗೆ ಸೋಲುಂಟಾಗಲಿ. ಜೀವಿತಗಳು ಅಪ್ಪ ನಿನಗೋಸ್ಕರ ಮುಂದುವರಿಯುವುದಕ್ಕೆ, ನಿನಗೋಸ್ಕರ ಇದ್ದು ಪ್ರಕಾಶಿಸುವುದಕ್ಕೆ ನೀನಪ್ಪ ವರಗಳಿಂದ ತುಂಬಿಸು, ಆಶೀರ್ವದಿಸು, ಉಪಯೋಗಿಸು ಕರ್ತನೆ. ನಿನ್ನ ಅರ್ಥಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತಿರುವ ತಂದೆಯೇ, ಆಮೇನ್, ಆಮೇನ್.